ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನಿಮ್ಮ ಒಂದು ಡಿಮ್ಯಾಂಡ್ ಮೇರೆಗೆ ಇವತ್ತಿನ ಒಂದು ಸಿ ಪಾರ್ಟನ್ನು ಕೊಡ್ತಾ ಇದ್ದೀನಿ, ಪ್ರಶ್ನೆಗಳು. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 1776, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಓದುವಂಥ ಮಕ್ಕಳಿಗಾಗಿರುವಂಥ ಈ ಒಂದು ವಿಡಿಯೋ ಸಿ ಪಾರ್ಟ್ನ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. 2025 ಮತ್ತು 26ನೇ ಸಾಲಿನಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ ಅವರಿಗೆ 4 ಅಂಕದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಇಲ್ಲಿ 4 × 5 ಅಂತಂದರೆ 20 ಮಾರ್ಕ್ಸ್ಗಳು ಫಿಕ್ಸ್ ಆಗುತ್ತೆ. ಇದಕ್ಕಿಂತ ಪೂರ್ವದಲ್ಲಿ 2 ವಿಡಿಯೋಗಳನ್ನು ಅಪ್ಲೋಡ್ ಆಗಿದೆ. ಒಂದು 6 ಮಾರ್ಕ್ಸಿಂದ ಅಪ್ಲೋಡ್ ಆಗಿದೆ, ಮತ್ತು ಇನ್ನೊಂದು ಏನಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಯೋಗಿಕ ಪ್ರಶ್ನೆ ಅಂತೇಳಿ 5 ಅಂಕದ ಪ್ರಶ್ನೆ ಎರಡು ಬರುತ್ತೆ. ಹಾಗಾಗಿ 10 + 18 + 20. ಸೊ ಟೋಟಲ್ ನಿಮಗೆ 3 ವಿಡಿಯೋಗಳನ್ನು ನೀವು ನೋಡಿದ್ದೆ ಆದರೆ ನಿಮಗೆ 48 ಮಾರ್ಕ್ಸ್ಗಳು ಡೆಫಿನೆಟಾಗಿ ಬರುತ್ತೆ. ನೆನಪಿರಲಿ ಸ್ನೇಹಿತರೆ, 3 ವಿಡಿಯೋಗಳು. ಸೊ ಇದನ್ನು ನಿಮಗೆ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ, ಅದನ್ನು ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಾಂದರೆ ನಾನು ಯೂಟ್ಯೂಬ್ ಚಾನಲ್ಸ್ ಒಳಗಡೆ ಹೋದ್ರಂದರೆ ಪ್ಲೇ ಲಿಸ್ಟ್ ಒಳಗೆ ಇವುಗಳನ್ನು ಸಿಗುತ್ತೆ. ಸೊ ಹಾಗಾಗಿ ಈ 2000 ಎನ್ಯುವಲ್ ಎಕ್ಸಾಮ್ಸು 2025-26 ಅನ್ನುವಂಥ ಇದನ್ನು ನೀವು ನೋಡಿದ್ರೆ ಪ್ಲೇ ಲಿಸ್ಟ್ ಅದರೊಳಗೆ ಸಿಕ್ಬಿಡುತ್ತೆ, ಹೌದಾ? ಸೊ ಅಷ್ಟನ್ನು ನೀವು ಮಾಡಿಕೊಂಡೆ ಆದರೆ ಇದಾದ ನಂತರ ನೆಕ್ಸ್ಟ್ ಬಿ ಪಾರ್ಟ್ ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ 1 ಮಾರ್ಕ್ಸು ಏನಿದೆ ಅದ್ರ ಮೇಲೆ ಮಿನಿಮಮ್ ಏನಿಲ್ಲ ಅಂದರೆ 4 ವಿಡಿಯೋಗಳು ಆಗುತ್ತೆ, ಸರಿನಾ? ಎಸ್. ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ, ನಮ್ಮ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಇದ್ರ ಮ್ಯಾಗ ಪಾಸಿಂಗ್ ಪ್ಯಾಕೇಜು ಕೂಡ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ಆಲ್ರೆಡಿ ಕನ್ನಡ ಮೀಡಿಯಮ್ನಲ್ಲಿ ಒಂದಿಷ್ಟು ಅಪ್ಡೇಟನ್ನು ಮಾಡಿದ್ದೀನಿ. ಸೊ ಅದನ್ನು ಲಾಸ್ಟ್ ಸ್ಟೇಜ್ನಲ್ಲಿದೆ, ಅದನ್ನು ಕೂಡ ನಿಮ್ಗೆ PDF ರೂಪದಲ್ಲಿ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಅದನ್ನು ಬಿಡುಗಡೆ ಮಾಡ್ತೀನಿ. ಅದನ್ನು ಕೂಡ ನನ್ನ ವಾಟ್ಸಪ್ ಗ್ರೂಪು ಏನಿದೆ ಕರ್ನಾಟಕ ವಿದ್ಯಾರ್ಥಿ ಬಳಗ, ಅಲ್ಲಿ ಕೂಡ ಸಿಗುತ್ತೆ. ಸೊ ಇಲ್ಲಾಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯಿನ್ ಆದರೆ ಅಲ್ಲೂ ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಟೋಟಲ್ ಎಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ 30 ಆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಆ 30 ಪ್ರಶ್ನೆಯಲ್ಲಿ ನಮಗೆ ಬೇಕಾಗಿರೋದು ಎಷ್ಟು ಅಂತಂದರೆ 9 ಪ್ರಶ್ನೆ. 9ರಲ್ಲಿ 5 ಪ್ರಶ್ನೆಗಳನ್ನು ನೀವು ಬರಿಬೇಕಾಗತ್ತೆ, ನೆನಪಿಟ್ಕೊಳ್ಳಿ. 5 × 4 = 20 ಅಂತ ನಾವು ಹೇಳ್ತೀವಿ. ಸೊ 20 ಮಾರ್ಕ್ಸ್ಗಳನ್ನು ನಿಮ್ಗೆ ಲಭ್ಯವಾಗುತ್ತೆ, ಸರಿನಾ? ಎಸ್. ಸೊ ಇದು ಸಮಯ ಅವಕಾಶ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋಂಥದ್ದು ಪ್ರತಿ ಒಂದು ವಿಡಿಯೋನಲ್ಲಿ ನಿಮಗೆ ಸೈಡ್ ಹಾಕಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರಲಿ ಅಂತೇಳಿ. ಯಾಕಂದರೆ ದಿನಗಳು ತುಂಬ ಕಡಿಮೆ ಇದೆ ನಮಗೆ, ಹಾಗಾಗಿ ನಾವು ತಯಾರಿ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಮೊದಲೇ ಪ್ರಶ್ನೆ, ಲೇಟ್ ಮಾಡೋದು ಬೇಡ. ಮೊದಲನೇ ಅಧ್ಯಾಯದಲ್ಲಿ 2 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ, ಸಾಕು. ಅವು 2 ಪ್ರಶ್ನೆಗಳನ್ನು ನೀವು ಡೆಫಿನೆಟಾಗಿ ಓದ್ಕೊಳ್ಳಿ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್ ಆರ್ ಕರ್ವ್ ಅಂತ ಹೇಳಿ ಇದೆಯಲ್ಲ, ಅದನ್ನು ನೋಡ್ಕೊಳ್ಳಿ. ದೆನ್ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಹೌದಾ? ಸೆಂಟ್ರಲ್ ಪ್ರಾಬ್ಲಮ್ ಆಫ್ ಆ್ಯನ್ ಎಕಾನಮಿ ಇದೆಯಲ್ಲ, ಇವೆರಡು ಪ್ರಶ್ನೆಗಳನ್ನು ನೀವು ಡೆಫಿನೆಟಾಗಿ ಓದ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು ಪ್ರಶ್ನೆ ಬೇಕು ಅಂತಂದಾಗ ಸರಳ ಆರ್ಥಿಕತೆ ಇದೆಯಲ್ಲ, ಅಲ್ಲಿ ಸಿಂಪಲ್ ಎಕಾನಮಿ ಒಳಗೆ ವಿವರ್ಸ್ ಟೀಚರ್ ಅಂಥೇಳಿ ಡಾಕ್ಟರ್, ಸೊ ಅದನ್ನು ನೀವು ನೋಡಿಕೊಂಡ್ರೆ ಸಾಕಾಗತ್ತೆ. ಇವೆರಡು ಭಾಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್ ಚಾಪ್ಟರ್ ನಂಬರ್ 2ನಲ್ಲಿ ಬದಲಿ ಸರಕು ಮತ್ತು ಪೂರಕ ಸರಕುಗಳು ನಡುವಿನ ವ್ಯತ್ಯಾಸ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲಿ ಸುಮಾರು ಒಂದು 4 ರಿಂದ 5 ಪ್ರಶ್ನೆಗಳನ್ನು ನೀವು ಓದಬೇಕಾಗತ್ತೆ, ಬಟ್ ಒಂದೇ ಬರುತ್ತೆ. ಇಲ್ಲಿ ಕಾಂಪ್ಲಿಮೆಂಟ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಗೂಡ್ಸನ್ನು ನೋಡ್ಕೊಳ್ಳಿ, ಡಿಫ್ರೆನ್ಸ್. ಬಜೆಟ್ ಲೈನ್ ನೋಡ್ಕೊಳ್ಳಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ. ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ಸಹಾಯದೊಂದಿಗೆ ವಿವರಿಸಿರಿ. ಇಂಡಿಫರೆನ್ಸ್ ಮ್ಯಾಪ್ ಇದೆಯಲ್ಲ, IC1, IC2, IC3 ಅದು ನೋಡ್ಕೊಳ್ಳಿ. ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಪ್ರಾಬ್ಲಮೆಟಿಕ್ ಕೊಟ್ಟಿದ್ದಿದೆ, ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ. PED = ΔQ / ΔP × P/Q ಅಂತೇಳಿ. ಸೊ ಅದು ಒಂದು ಏನಾಗಿದೆ ಅಂದರೆ 0.5 ಬಂದಿದೆ, ಇನ್ನೊಂದು ಯಾವುದು 0.8 ಅಂತ ಬಂದಿದೆ. ಅದು ನೀವು ಕೂಡ ಪ್ರಾಕ್ಟೀಸ್ ಮಾಡಿದೆ ಆದರೆ ಗೊತ್ತಾಗುತ್ತೆ. ಸೊ ಇದನ್ನು ನ್ಯೂಮರಿಕಲ್ ಬೇಸ್ ಚೇಂಜ್ ಆಗುತ್ತೆ, ಹಾಗಾಗಿ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಇದಾದ ನಂತರ ನೆಕ್ಸ್ಟ್ 7 ಪ್ರಶ್ನೆ ಅದರಲ್ಲೇ ಇದೆ. D1 + D2 = DM. ಸೊ D1 ಕನ್ಸ್ಯೂಮರ್ ಇನ್ನೊಬ್ಬ, ಇವರಿಬ್ಬರು ಸೇರಿಸೋದ್ರಿಂದ ಪ್ಲಸ್ ಮಾಡೋದ್ರಿಂದ ನಮಗೆ DM ಸಿಗುತ್ತೆ, ಮಾರ್ಕೆಟ್ ಡಿಮ್ಯಾಂಡ್ ಸಿಗುತ್ತೆ. ಇದನ್ನು ಕೂಡ ಭಾಳ ಈಸಿ ಇದೆ, ಹಾಗಾಗಿ ಡೇಟಾ ಮಾತ್ರ ಚೇಂಜ್ ಆಗ್ಬೋದು ಅಷ್ಟೇ. ನೆಕ್ಸ್ಟ್ ಚಾಪ್ಟರ್ ನಂಬರ್ 4. ಸೊ ಚಾಪ್ಟರ್ ನಂಬರ್ 3 ಬರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಚಾಪ್ಟರ್ ನಂಬರ್ 7 ಬರುವುದಿಲ್ಲ ಸ್ನೇಹಿತರೆ. ಈ 2 ಚಾಪ್ಟರ್ನಲ್ಲಿ 4 ಮಾರ್ಕ್ಸ್ ಪ್ರಶ್ನೆಗಳು ಬರುವುದಿಲ್ಲ, ನಾವು ಅದನ್ನು ಸ್ಕಿಪ್ ಮಾಡ್ಬೋದು. ಓಕೆ, ಚಾಪ್ಟರ್ ನಂಬರ್ 3 ಆ್ಯಂಡ್ ಚಾಪ್ಟರ್ ನಂಬರ್ 7. So it will be not came for in the C part questions. 4 marks current questions, it will be not came for in your annual examinations. Okay, remaining all the 9 chapters, it will be compulsory. So all the chapters 1 included 1 questions. Okay, so ನಿಮ್ಗೆ ಆ ಎಲ್ಲ ಚಾಪ್ಟರ್ ಮೇಗ ಒಂದೊಂದು ಪ್ರಶ್ನೆಗಳು ಡೆಫಿನೆಟ್ ಆಗಿ ಬರುತ್ತೆ.
ಸೊ ನೆಕ್ಸ್ಟ್ ಚಾಪ್ಟರ್ ನಂಬರ್ 4 ಮೇಲೆ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧಾರಕಗಳು ಫೋಮ್ಸ್ ಅದಲ್ಲ, ಸೊ ಅದು ಸಪ್ಲೈ ಕರ್ದು ಏನದ ಡಿಟರ್ಮಿನೇಷನ್ಸ್ ಅದು ಕೊಟ್ಟಿದ್ದೀನಿ. ದೆನ್ ಪರಿಪೂರ್ಣ ಪೈಪೋಟಿ ಗುಣಲಕ್ಷಣ ಕೊಟ್ಟಿದ್ದೀನಿ. ಸೊ ಫ್ರೀ ಎಂಟ್ರಿ ಫ್ರೀ ಎಕ್ಸಿಟ್ ಅದಲ್ಲ ಅದು. ಸೊ ನೆಕ್ಸ್ಟ್ ಒಂದು ಉದ್ಯಮ ಘಟಕದ ಪ್ರತಿ ಚಂಡಿನ ಮಾರುಕಟ್ಟೆ ಬೆಲೆ 10 ಇದ್ದಾಗ ಇದು ಡೇಟಾ ಚೇಂಜ್ ಆಗ್ಬೋದು, ಹೌದಾ. ಇದನ್ನು ಕೂಡ ಸೇಮ್ ಚಾಪ್ಟರ್ ನಂಬರ್ 2ನಲ್ಲಿ ಏನು PED ಅಂತ ಹೇಳಿದ್ದೀನಲ್ಲ ಅದನ್ನು ಇಲ್ಲಿ PES ಅಂತ ಹೇಳ್ತಾ ಇದ್ದೀವಿ. ಇದು ಪ್ರಾಬ್ಲಮ್ ಮಾಡೋದಿದೆ, ಇಷ್ಟು ನೀವು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಚಾಪ್ಟರ್ನಲ್ಲಿ ಒಂದೊಂದು, ಬಟ್ ಪ್ರಾಬ್ಲಮ್ ನೋಡ್ರಿ, ಸಿ ಪಾರ್ಟ್ನಲ್ಲಿ 1 ಬರುತ್ತೆ, ಡಿ ಪಾರ್ಟ್ನಲ್ಲಿ 1 ಬರ್ಬೋದು ಅಷ್ಟೇ. ಸೊ ಇವೆರಡು ಸೇರಿದ್ರೆ 10 ಮಾರ್ಕ್ಸ್ ಅಷ್ಟೇ. ನ್ಯೂಮರಿಕಲ್ ಮೇಲೆ ಜಾಸ್ತಿ ಪ್ರಾಬ್ಲಮ್ಗಳನ್ನು ಹಾಕುವುದಿಲ್ಲ, ನಿಮಗೆ ನೆನಪಿರಲಿ. ಎಲ್ಲನೂ ಕೂಡ ಜಾಸ್ತಿ ಥಿಯರಿಟಿಕಲೇ ಪ್ರಶ್ನೆಗಳನ್ನು ಬರುತ್ತೆ. ಹಾಗಾಗಿ ನಾವು ಅವುಗಳಿಗೆ ಜಾಸ್ತಿ ಫೋಕಸ್ ಮಾಡಿ ಓದಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಎಕನಾಮಿಕ್ಸ್ನಲ್ಲಿ ಸ್ವಲ್ಪ ಔಟ್ ಆಫ್ ಔಟ್ ಮಾಡೋದು ಸ್ವಲ್ಪ ಕಠಿಣ ಆಗುತ್ತೆ. ಯಾರು ನಿರಂತರವಾದಂಥ ಪರಿಶ್ರಮ ಮಾಡ್ತೀರಿ, ಸೊ ನಾವು ಹೇಳಿದೆಲ್ಲನೂ ಕೂಡ ಯಾರು ವರ್ಕ್ ಮಾಡ್ತೀರಿ ಅವರಿಗೆ ತುಂಬ ಈಸಿ ಆಗುತ್ತೆ. ಈ ಸಲ ಬ್ಲೂ ಪ್ರಿಂಟ್ ಕ್ಲಿಯರ್ ಇದೆ. ಸೊ ಯಾವ್ಯಾವ ಚಾಪ್ಟರಿಂದ ಏನೇನೋ ಬರಬೇಕು ಅನ್ನೋದು ಕ್ಲಿಯರಿಟಿ ಇದೆ. ಸೊ ಹಾಗಾಗಿ ಇದರಿಂದ ಈ ಒಂದು ಆಶಾ ಕಿರಣದಿಂದಾಗಿ ನಮಗೆ ಈ ಸಲ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ, ಹೋಪ್ ಇದೆ, ಹೌದಾ. ಸೊ ಆದರೆ ಹೋಪ್ ಅಂತಂದ್ರೇನು, ಮತ್ತೆ 1 ಮಾರ್ಕ್ಸ್ನಲ್ಲಿ ಸ್ವಲ್ಪ ಚೇಂಜಸ್ಗಳು ಮಾಡಿದ್ದಾರೆ, ಹೌದಾ. ಆ ನಂತರ 2 ಮಾರ್ಕ್ಸ್ನಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಆಗಿದೆ, 4 ಮಾರ್ಕ್ಸ್ನಲ್ಲಿ ಅಪ್ಡೇಟ್ಸ್ ಆಗಿದೆ. ಅವುಗಳನ್ನು ನಾವು ಸ್ವಲ್ಪ ಕೇರ್ ವಹಿಸಬೇಕಾಗುತ್ತೆ ಸ್ನೇಹಿತರೆ. ಅಷ್ಟು ಮಾಡ್ಕೊಂಡಿವಿ ಅಂತಂದರೆ ಸೊ ಈ ಸಲ ಚೆನ್ನಾಗಿ ನಾವು ಔಟ್ ಆಫ್ ಔಟ್ ಮಾಡ್ಕೋಬೋದು. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ ಈಗ ಚಾಪ್ಟರ್ ನಂಬರ್ 4ನಲ್ಲೇ ಇದೆ ಇದು. ಈ ಕೆಳಗಿನ ಕೋಷ್ಟಕವು ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಆದಾಯ, ಒಟ್ಟು ಆದಾಯ, ಸೊ ಮತ್ತು TC ಟೋಟಲ್ ಕಾಸ್ಟ್ ಇವೆರಡು ಮೈನಸ್ ಮಾಡಿದಾಗ ನಮ್ಗೆ ಸಿಗುತ್ತೆ ಟೋಟಲ್ ಪ್ರಾಫಿಟ್, ಒಟ್ಟು ಆದಾಯ, ಒಟ್ಟು ಲಾಭ. ಆ ಲಾಭ ಆದ ನಂತರ ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಕಂಡುಹಿಡಿಬೇಕು. ಇಲ್ಲಿ ಮಾರ್ಕೆಟ್ ಪ್ರೈಸ್ ಕಂಡುಹಿಡಬೇಕಾದ್ರೆ AR ಫಾರ್ಮುಲಾ ಯೂಸ್ ಮಾಡಬೇಕು. AR ಇನ್ ಬ್ರ್ಯಾಕೆಟ್ P = TR/Q. ಅದು ಮಾಡಿದ್ರಿ ಅಂದರೆ ನಿಮ್ಗೆ ಮಾರ್ಕೆಟ್ ರೇಟ ಸಿಗುತ್ತೆ ಸ್ನೇಹಿತರೆ. ಎಸ್, ಇದು ಡೇಟಾ ಚೇಂಜ್ ಆಗ್ಬೋದು ಇಷ್ಟು. ಸೊ ಟೋಟಲ್ 11 ಚಾಪ್ಟರ್ ಆಯಿತಾ. ನೆಕ್ಸ್ಟ್ ಇನ್ನೊಂದು 12, 13, 14, ಹೌದಾ. ನೆಕ್ಸ್ಟ್ 15. ಸೊ ಈ ಇಷ್ಟು 15 ಕ್ವಶನ್ಸ್ ಎಲ್ಲ ಚಾಪ್ಟರ್ ನಂಬರ್ ಎದ್ರ ಒಳಗೆ ಈ ಒಂದು ಮೈಕ್ರೋ ಎಕನಾಮಿಕ್ಸ್ ಒಳಗೆ ಬರುತ್ತೆ, ಹೌದಾ. ಈಗ ಮುಳಿದಿದ್ದೇನದವ ಅಲ್ಲ 16 ಕ್ವಶನಿಂದ ಹಿಡ್ಕೊಂಡು ಸೊ 30 ಕ್ವಶನ್ವರೆಗೆ ಏನಿದಾವ ರಿಮೈನಿಂಗ್ ಎಲ್ಲನೂ ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ಗೆ ರಿಲೇಟೆಡ್ ಇರುತ್ತೆ. ಎಲ್ಲ ಸೇರಿ ನಿಮಗೆ 9 ಬರಬೇಕಂತಿದೆ. 9 ಬರಲಿ ಅಂದರೆ 7 ಅಂತೂ ಫಿಕ್ಸ್ ಬರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಬೇಕಾಗಿರೋದು ಎಷ್ಟು 5 ಅಷ್ಟೇ, ಹೌದಾ. ಅದಕ್ಕೋಸ್ಕರ ಇದು ಹೊಸ ಕ್ವಶನ್ ಆ್ಯಡ್ ಆಗಿದೆ, ಅದು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರವನ್ನು ರೇಖಾಚಿತ್ರದೊಂದಿಗೆ ಸಹಾಯದೊಂದಿಗೆ ವಿವರಿಸಿರಿ. ಇದು 2 ಅಂಕದ ಪ್ರಶ್ನೆ ಇತ್ತು ಸ್ನೇಹಿತರೆ ಲಾಸ್ಟ್ ಇಯರ್ನಲ್ಲಿ, ನೆನಪಿರಲಿ ನಿಮ್ಗೆ. ಇದು 4 ಮಾರ್ಕ್ಸಿಗೆ ಆ್ಯಡ್ ಆಗಿದೆ. ಚಾಪ್ಟರ್ ನಂಬರ್ 2ನಲ್ಲೂ ಒಂದು ಆ್ಯಡ್ ಆಗಿದೆ, ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ. ಹಾಗಾಗಿ ಅದು ಓದಲಿಲ್ಲ ಅಂದರೂ ನಡೀತೆ, ತೊಂದರೆ ಇಲ್ಲ. ಬಂದರೂ ಹೆಂಗೆ ಸರ್ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಸೊ ನೀವು ಟೆನ್ಷನ್ ತೊಗೊಳ್ಬೇಡಿ, ಯಾಕಂದರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ನಲ್ಲಿ ಇರುತ್ತೆ ಸ್ನೇಹಿತರೆ. 4 ಮಾರ್ಕ್ಸ್ನಲ್ಲಿ ಟೋಟಲ್ 9 ಕ್ವಶನ್ಸ್ ಇರ್ತಾವೆ. 9ನಲ್ಲಿ ನಿಮಗೆ ಬೇಕಾಗಿರೋದು 5, ಹಾಗಾಗಿ, ಹೌದಾ. ಸೊ ಚಾಪ್ಟರ್ ನಂಬರ್ 2ನಲ್ಲಿ ಮತ್ತೆ ನಿಮಗೆ 8 ಕ್ವಶನ್ಸ್ ಏನಿದಾವೆ. ಸೊ ಅಷ್ಟು ಎಲ್ಲ ಓದೋದು ಬೇಡ ಅಂತೇಳಿ ಅಲ್ಲಿ ಅಂಥ ಕ್ವಶನ್ಸ್ ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ, ಮತ್ತೇನಿಲ್ಲ, ಹೌದಾ. ಸೊ ನೆಕ್ಸ್ಟ್ ಬೆಲೆ ಮಿತಿ ಎಂದರೇನು, ಸೊ ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಸಮತೋಲನ ಮೇಲೆ ಏಕಕಾಲದ ಪಲ್ಲಟದ ಪರಿಣಾಮವನ್ನು ತೋರಿಸುವ ಕೋಷ್ಟಕ ಬರೀರಿ. ಮತ್ತು ಹತ್ತಿ ಬಗ್ಗೆ ಒಂದು ಇದು ಮಾಡೆಲ್ ಪೇಪರ್ 3ನಲ್ಲಿ ಇದೆ ನೋಡಿ ಸ್ನೇಹಿತರೆ, ಹೌದಾ. ಹಾಗಾಗಿ ಇದನ್ನು ಹಾಕಿದ್ದೀನಿ ನಾನು, ಇರಲಿ ಅಂತೇಳಿ. ಯಾಕಂದ್ರೆ ಮಾಡೆಲ್ ಪೇಪರ್ನಿಂದ ಅದು ಒಂದಿಷ್ಟು ಕ್ವಶನ್ಸ್ ಬರುತ್ತೆ, ಒಂದು 28 to 32% ಅಷ್ಟು ಬರುತ್ತೆ. ಹಾಗಾಗಿ ಮಕ್ಕಳಿಗೆ ಸೊ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋದು ಉದ್ದೇಶದಿಂದ ಇಂಥದ್ದು, ಹೌದಾ. ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಚಾಪ್ಟರ್ ನಂಬರ್ 6 ಮ್ಯಾಕ್ರೋ ಎಕನಾಮಿಕ್ಸ್ ಚಾಪ್ಟರ್ನ ಸಮಗ್ರ ಅರ್ಥಶಾಸ್ತ್ರದ ಉಗಮ ಅಥವಾ ಹುಟ್ಟು. ನೆಕ್ಸ್ಟ್ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ 2ರ ಸರ್ಕಾರ ಮತ್ತು ರಾಜ್ಯ, ಹೌದಾ, ಮತ್ತು ಕುಟುಂಬ ವಲಯದ ಪಾತ್ರವನ್ನು ವಿವರಿಸಿರಿ, ಹೌದಾ. ನೆಕ್ಸ್ಟ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಾಗಿ ಭಿನ್ನವಾಗಿದೆ, ಇದೂ ಕೂಡ ಇಂಪಾರ್ಟೆಂಟ್ ಇದೆ. ಇಷ್ಟು ಇದರೊಳಗೆ ಕೊಟ್ಟಿದ್ದೀನಿ, 3 ಕ್ವಶನ್ಸ್ ಕೊಟ್ಟಿದ್ದೀನಿ, ಸಾಕು. ನೆಕ್ಸ್ಟ್ 7 ಚಾಪ್ಟ್ರಿಗೆ ಬಂದೀನಿ. 7th ಅಂದರೆ ಯಾವುದು ನ್ಯಾಷನಲ್ ಇನ್ಕಮ್ ಅಲ್ಲ, ಸಾರಿ 8 ಚಾಪ್ಟ್ರಿಗೆ ಬಂದಿದ್ದೀನಿ. ಯಾಕಂದರೆ 7 ಚಾಪ್ಟರ್ನಲ್ಲಿ ಬರುವುದಿಲ್ಲ, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗಲ್ಲಿ ಬರೋದಿಲ್ಲ, 6 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಡೈರೆಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBIನ ಕಾರ್ಯಗಳು. ಸೊ ಭಾರತ ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಕೊಟ್ಟಿದ್ದೀನಿ. ಹಣದ ಬೇಡಿಕೆ ವ್ಯವಹಾರ ಉದ್ದೇಶವನ್ನು ಕೊಟ್ಟಿದ್ದೀನಿ, ಇದನ್ನು ನೋಡ್ಕೊಳ್ಳಿ. ಇಲ್ಲಾಂದ್ರೆ ಹಣದ ಅತ್ಯಂತ ಅನುಕೂಲಕರ ಲೆಕ್ಕದ ಘಟಕ ಅಂತಿದೆಯಲ್ಲ ಅದು ನೋಡಿಕೊಂಡ್ರೆ ಈ ಹಣದ ಬೇಡಿಕೆ ವ್ಯವಹಾರ ಉದ್ದೇಶ ಬಿಟ್ಬಿಡಿ, ನಡೀತೆ. 2 ಓದ್ಕೊಳ್ಳಿ ಸಾಕು. ನೆಕ್ಸ್ಟ್ ಇದ್ರೊಳಗೆ ಒಂದು ಕ್ವಶನ್ ಇತ್ತು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಅದು 2 ಮಾರ್ಕ್ಸಿಗೆ ಕನ್ವರ್ಟ್ ಆಗಿದೆ. ಕಮರ್ಷಿಯಲ್ ಬ್ಯಾಂಕ್ ಇತ್ತಲ್ಲ ಅದು 4 ಮಾರ್ಕ್ಸ್ ಹೋಗಿ ಇವಾಗ 2 ಮಾರ್ಕ್ಸಿಗೆ ಆಗಿದೆ, ಹಾಗಾಗಿ ಅದು ತೊಗೊಂಡಿಲ್ಲ, ಇಲ್ಲಾಂದ್ರೆ ಅದನ್ನು ಕೊಡ್ತಿದ್ದೆ ನಾನು. ನೆಕ್ಸ್ಟ್ ಚಾಪ್ಟರ್ ನಂಬರ್ 9 ಸಮಗ್ರ ಆರ್ಥಿಕ ಸಮತೋಲನ ಪೂರೈಕೆ ಭಾಗವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿರಿ. ಅದರದ್ದು ಥಿಯರಿ ಓರಿಯೆಂಟೆಡ್ ಇದೆ ನೋಡಿರಿ ಅದು. ನೆಕ್ಸ್ಟ್ C = 50 + 0.8 y.
ಸೊ ಇದು ಡೇಟಾ ಚೇಂಜ್ ಆಗುತ್ತೆ, ಇಕ್ವೇಷನು ಚೇಂಜ್ ಆಗುತ್ತೆ. 100 ಪ್ಲಸ್ 0.75 ಬರ್ಬೋದು, 100 ಪ್ಲಸ್ 0.85 ಬರ್ಬೋದು. ಇದ್ರ ಮೇಲೆ ಸಪ್ರೇಟ್ ವೀಡಿಯೋನು ಇದೆ, ಕಡೆ ನೋಡ್ಕೊಳ್ಳಿ. ಆಮೇಲೆ I = 200 ಇದೆ ಇನ್ವೆಸ್ಟ್ಮೆಂಟ. ಸೊ ನೆಕ್ಸ್ಟ್ ಅಲ್ಲಿ ಎ ಮತ್ತು ಬಿ ಅನ್ನು ಕಂಡುಹಿಡಿಯಿರಂತಿದೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅನುಭೋಗ ಬಿಂಬಕ ಕೊಟ್ಟಿದ್ದೀನಿ, ಹೂಡಿಕೆ ಬಿಂಬಕ ಕೊಟ್ಟಿದ್ದೀನಿ. ಇಷ್ಟು ಆ ಚಾಪ್ಟರ್ನಲ್ಲಿ 9ನೇ ಚಾಪ್ಟರ್ನಲ್ಲಿ ಬರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ 10ನೇ ಅಧ್ಯಾಯದಲ್ಲಿ ಬರುತ್ತೆ. ಸರ್ಕಾರದ ಮುಂಗಡ ಪತ್ರದ ಪಟ, ಹೌದಾ. ನೆಕ್ಸ್ಟ್ ಸಾರ್ವಜನಿಕ ಸಾಲವು ಹೊರೆಯಾಗುವುದೇ ವಿವರಿಸಿರಿ. ಇದು ಪ್ರತಿ ವರ್ಷ ಕೊಡ್ತೀನಿ, ಪ್ರತಿ ವರ್ಷ ಬರುವುದಿಲ್ಲ, ಬಟ್ ಈ ವರ್ಷನ ಬರ್ಬೋದು ಅನ್ನೋದು ನನ್ನ ಒಂದು ಆಶಾ ಕಿರಣ. ನೋಡೋಣ, ಯಾಕಂದರೆ ಇದು ಇಂಪಾರ್ಟೆಂಟ್ ಅನಿಸಿದೆ, ಅದು ಓದಿಸಿದ್ದೀನಿ ಮಕ್ಕಳಿಗೆ, ನಿಮಗೂ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಂದಾಯ ಬಾಕಿ ಚಾಲ್ತಿ ಖಾತೆಯ ಪಟ್ಟಗಳು, ಹೌದಾ. ಇವೆರಡೂ ಕೊಟ್ಟಿದ್ದೀನಿ ಚಾರ್ಟ್, ನೀವು ಓದ್ಕೊಳ್ಳೇಬೇಕು ಸ್ನೇಹಿತರೆ, ನಾನು ಬಿಡುವುದಿಲ್ಲ. ಪ್ರತಿ ವರ್ಷವೂ ಕೂಡ ಈ ಚಾರ್ಟ್ ಕೊಡ್ತಾರೆ, ಹಾಗಾಗಿ ಎರಡೂ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ಮಕ್ಕಳಿಗೆ, ನೀವು ಕೂಡ ಮಾಡಿ ಅಂತ ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು, ಹೌದಾ. ಹೌದು, ಶ್ರಮದ ಮಾರುಕಟ್ಟೆ, ಉತ್ಪನ್ನ ಮಾರುಕಟ್ಟೆ ಮತ್ತು ಹಣದ ಮಾರುಕಟ್ಟೆ ಅಂತಿದೆಯಲ್ಲ ಅದು. ಸೊ ನೆಕ್ಸ್ಟ್ ಬಂಡವಾಳ ಖಾತೆ ಪಟ್ಟ. ಸೊ ಇಷ್ಟು 30 ಪ್ರಶ್ನೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಇವು 30 ನೀವು ಪ್ರಾಕ್ಟೀಸ್ ಮಾಡಲೇಬೇಕು ದಯವಿಟ್ಟು, ಹೌದಾ. ಜಾಸ್ತಿ ಆಗಿದೆ ಅಂತ ಅನ್ಕೊಳ್ಬೇಡಿ, ಯಾಕಂದರೆ ನಾನು ಕಡಿಮೆ ಕೊಟ್ಟಿದ್ದೀನಿ, ಹೌದಾ. ಎಲ್ಲ ಚಾಪ್ಟರಿಂದ 3 ರಿಂದ 4 ಪ್ರಶ್ನೆಗಳನ್ನು ತೊಗೊಂಡು ಕೊಟ್ಟಿದ್ದೀನಿ. ಇದರಲ್ಲಿ 9 ಬರಬೇಕು ಅನ್ನೋದು ನಿರೀಕ್ಷೆ ಇದೆ ನಂದು. ಸೊ ಆದರೆ 9 ಬರಲಿ ಅಂದರೆ ಅಟ್ಲೀಸ್ಟ್ 7 ಆದರೂ ಬರುತ್ತೆ ಸ್ನೇಹಿತರೆ, ಟೆನ್ಷನ್ ತೊಗೊಳ್ಬೇಡಿ. 7ರಲ್ಲಿ ನೀವು ಬರಬೇಕಾಗಿದ್ದು 5 ನೆನಪಿರಲಿ ನಿಮಗೆ, ಸಾಕಲ್ಲ, ಹೌದಾ. ಸೊ ಆಲ್ರೆಡಿ ನನ್ನ ಒಂದು ವಿಡಿಯೋ ನೀವು ನೋಡ್ತಾ ಇದ್ದರೆ, ಸೊ ಇಲ್ಲಿ 20 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಡಿ ದಲ್ಲಿ 18 ಮಾರ್ಕ್ಸ್ ಬರುತ್ತೆ, ಮತ್ತು 10 ಮಾರ್ಕ್ಸಲ್ಲಿ ಟೋಟಲ್ 48 ಮಾರ್ಕ್ಸ್ಗಳು ನಿಮ್ಗೆ ಕೊಟ್ಟಂಗಾಗುತ್ತೆ. ಉಳಿದಂಥ ಇನ್ನು 12 ಮಾರ್ಕ್ಸು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್, ಬಾಯ್.